ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಖರ್ ಬಿಲ್ಡರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸ್ ಬೆಂಗಳೂರು. ನನ್ನ ಹೆಸರು ರವಿಜಯಣ್ಣ. ನಾವು ಇವತ್ತು ಮಲ್ಲೇಶ್ವರಮಲ್ಲಿದ್ದೀವಿ. ಇದು ನಮ್ಮ ರಿನೋವೇಷನ್ ಪ್ರಾಜೆಕ್ಟು. ಆದಷ್ಟು ನಮ್ಮದು ಸಿವಿಲ್ ವರ್ಕ್ಸ್ ಮುಗಿದಿದೆ. ಇವಾಗ ನಾವು ನಿಮಗೆ ತೋರಿಸ್ತಾ ಇರೋದು ಇಂಟೀರಿಯರ್ ವರ್ಕ್ಸು. ಇಂಟೀರಿಯರ್ಸಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ನಾವು ನಿಮಗೆ ಒಳಗೆ ಕರ್ಕೊಂಡೋಗಿ ತೋರಿಸ್ತೀವಿ. ಮತ್ತು ನಮ್ಮ ಶಿಖರ್ ಬಿಲ್ಡರ್ಸ್ ಆ್ಯಂಡ್ ಕಾಂಟ್ರಾಕ್ಟರ್ಸಲ್ಲಿ ನಾವು ಸಿವಿಲ್ ವರ್ಕ್ಸ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ ವರ್ಕ್ಸ್, ಅದ್ರ ಜೊತೆಲಿ ನಾವು ಆರ್ಕಿಟೆಕ್ಚರ್ ಡ್ರಾಯಿಂಗ್ ಇರ್ಬೋದು, ಸ್ಟ್ರಕ್ಚರಲ್ ಡಿಸೈನ್ ಇರ್ಬೋದು, ಟೆಕ್ನಿಕಲ್ ಸೈಟ್ ವಿಸಿಟ್ಸ್ ಇರ್ಬೋದು, ಇದೆಲ್ಲ ಮಾಡಿಕೊಡ್ತೀವಿ. ಸೊ ಯಾವುದೇ ಜನ ಏನೇ ಇದ್ರೂ ನಮ್ಮನ್ನ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು. ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಆದಷ್ಟು ನೀವು ಅದನ್ನು ಯೂಸ್ ಮಾಡ್ಕೊಂಡು ನಮ್ಮ ರೀಚ್ ಮಾಡ್ಬೋದು. ಬನ್ನಿ ಒಳಗೆ ಹೋಗಿ ನೋಡೋಣ ಏನಿದೆ ಅಂತ. ಇಷ್ಟೊತ್ತು ನಾವು ನಿಮ್ಗೆ ಹೇಳಿದ್ವಿ ಇಂಟೀರಿಯರ್ಸ್ ತೋರಿಸ್ತೀವಿ ಅಂತ. ಈಗ ನೀವು ನೋಡ್ತಾ ಇರೋದು ಮಲ್ಲೇಶ್ವರಂ ಪ್ರಾಜೆಕ್ಟು. ಇದರಲ್ಲಿ ನಿಮಗೆ G+1 ಇದೆ. ಈಗ ಗ್ರೌಂಡ್ ಫ್ಲೋರಲ್ಲಿ ಕೆಲವೊಂದು ರಿನೋವೇಟ್ ಮಾಡಿದ್ದೀವಿ. ಈ ಇಂಟೀರಿಯರ್ಸಲ್ಲಿ ನಿಮಗೆ ಕಂಬೈನ್ಡ್ ಆಲ್ಟ್ರೇಷನ್ಸ್ ಬಂತೆ. ಆಲ್ಟ್ರೇಷನ್ಸು ಇದೆ ಪ್ಲಸ್ ನ್ಯೂ ವರ್ಕ್ಸು ಇದೆ. ಇದನ್ನ ಕಂಬೈನ್ಡ್ ವರ್ಕ್ಸ್ ಅಂತ ಹೇಳ್ತೀವಿ ನಾವು. ಸೊ ಇದರಲ್ಲಿ ನಿಮ್ಗೆ ಏನಿದೆ ಆಲ್ಟ್ರೇಷನು, ಯಾವ ಥರ ಹೊಸ ವರ್ಕ್ಸ್ ಇದೆ, ಏನೇನಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಈಗ ನಾವು ಎಂಟ್ರ್ ಆಗ್ತಾ ಇರೋದು ಗ್ರೌಂಡ್ ಫ್ಲೋರ್ ಇದು ಈ ಪ್ರಾಜೆಕ್ಟ್ದು. ಬನ್ನಿ. ನೀವೀಗ ನೋಡ್ತಾ ಇರೋದು ಇದು 2 BHK ರೂಮ್ ಮನೆ ಇರೋದಿದು. ಈ 2 BHK ಮನೆಯಲ್ಲಿ ನಿಮಗೆ ಇದು ಫಸ್ಟ್ ಬೆಡ್ರೂಮ್ ಇದೆ. ಇದರಲ್ಲಿ ಏನು ಆಲ್ಟ್ರೇಷನ್ಸ್ ಇದೆ, ಯಾವ ಥರ ಹೊಸ ವರ್ಕ್ಸ್ ನಾವು ಮಾಡ್ತಾಯಿದ್ದೀವಿ, ಏನೇನು ಲೈಕ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, ಪ್ರತಿಯೊಂದು ಇವಾಗ ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇವಾಗ ನೋಡ್ತಾ ಇರೋದ್ರಲ್ಲಿ ನೀವು ಇದು ನಿಮಗೆ ಬಂದು ವಾರ್ಡ್ರೋಬ್. ಇದು ನಿಮಗೆ ಹಳೆ ವಾರ್ಡ್ರೋಬ್ ಇರೋದ್ರಿಂದ ಇದು ನಮ್ಮ ಕ್ಲೈಂಟ್ ಬಂದು ಅವ್ರ ರಿಕ್ವೆಸ್ಟ್ ಇರೋದೇನೆಂದರೆ ಹಳೆ ವಾರ್ಡ್ರೋಬ್ ಡೋರ್ಸ್ ಏನಿದೆ ಅದೆಲ್ಲ ಕ್ವಾಲಿಟಿ ಇರೋದ್ರಿಂದ ರಿಟೈನ್ ಮಾಡ್ಕೊಳ್ಳಿ. ಸೊ ಅದನ್ನು ಹಾಗೆ ರಿಟೈನ್ ಮಾಡಿದ್ದೀವಿ. ಒಳಗಿರೋ ನಿಮಗೆ ಕಂಪಾರ್ಟ್ಮೆಂಟ್ಸ್ ಮಾತ್ರ ನಾವು ಚೇಂಜ್ ಮಾಡ್ತಾಯಿದ್ದೀವಿ. ಅದು ಯಾವ ಥರ ಚೇಂಜ್ ಮಾಡ್ತೀವಿ ಅಂದರೆ ನೋಡಿ, ಇಲ್ಲಿ ಎಲ್ಲ ರಿಮೂವ್ ಮಾಡಿದ್ದೀವಿ. ರಿಮೂವ್ ಮಾಡಿರೋದ್ರ ಜೊತೆಲಿ ಅವ್ರು ಯಾವ ಥರ ಬೇಕೋ ಅದಕ್ಕೆ ಪಾರ್ಟಿಷನ್ಸ್ ಮಾಡಿಬಿಟ್ಟು ಅವ್ರಿಗೆ ಅರೇಂಜ್ ಮಾಡಿಕೊಡ್ತೀವಿ. ಸೊ ಇದು ನಿಮಗೆ ಆಲ್ಟರ್ಡ್ ವಾರ್ಡ್ರೋಬ್ ಥರ ಬರುತ್ತೆ, ವಿಚ್ ಈಸ್ ಆಲ್ರೆಡಿ ರಿಟೈನಿಂಗ್ ದ ಓಲ್ಡ್ ಒನ್. ಹಳೇದನ್ನು ರಿಟೈನ್ ಮಾಡಿಕೊಂಡು ಅದ್ರ ಜೊತೆಲಿ ಕಂಬೈನ್ಡ್ ಇದೆಲ್ಲ ನೀವು ನೋಡ್ತಾ ಇರೋದಿಲ್ಲ ಏನಿದೆ ಈ ಪಾರ್ಟಿಷನ್ಸ್ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಹೊಸ ವಾರ್ಡ್ರೋಬ್ಸು. ಇದರಲ್ಲಿ ನಿಮಗೆ ಬರೋದು ಪ್ರತಿಯೊಂದು ಕಂಪಾರ್ಟ್ಮೆಂಟ್ಸ್ ಇರ್ಬೋದು, ಇಲ್ಲಿ ನಿಮಗೆ ಡ್ರಾಯರ್ಸ್ ಇರ್ಬೋದು. ಸೊ ಇದೆಲ್ಲ ನಿಮಗೆ ಹೊಸದಾಗಿ ಬರ್ತಾ ಇರೋ ವರ್ಕ್ಸು. ಇದ್ರ ಜೊತೆಲಿ ನೀವು ಲಾಫ್ಟ್ ಏರಿಯಾ ನೋಡ್ಬೋದು. ಲಾಫ್ಟ್ ಏರಿಯಾ ಮೇಲ್ಗಡೆ ಏನಿದೆ ಅದು 3 ಫೀಟ್ ಇದೆ. 3 ಫೀಟ್ಗೆ 3/10 ಇದೆ ಇದು. ಸೊ ಇದು ಕಂಪ್ಲೀಟ್ಲಿ 10 ಫೀಟ್ ಬೈ 7 ಫೀಟ್ ವಾರ್ಡ್ರೋಬ್ ಥರ ಬರುತ್ತೆ. ಮೇಲ್ಗಡೆ 3 ಫೀಟ್ ಬೈ 10 ಫೀಟ್ ನಿಮಗೆ ಲಾಫ್ಟ್ ಸಿಗುತ್ತೆ. ಸೊ ಇದಿಷ್ಟು ಈ ಬೆಡ್ರೂಮಿಗೆ ಬರ್ತಾ ಇರೋ ಪಾರ್ಟಿಷನ್ ವರ್ಕ್ಸು, ವಿಚ್ ಈಸ್ ನ್ಯೂ ಪ್ಲಸ್ ಓಲ್ಡ್ ಒನ್ನ ರಿಟೈನ್ ಮಾಡಿಕೊಂಡು ನಾವು ಯೂಸ್ ಮಾಡ್ತಾ ಇರೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನಾವು ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಲ್ಯಾಮಿನೇಟ್ಸ್ ಮೇಲೆ ನಿಮ್ಗೆ ಆಲ್ರೆಡಿ ಇದು ಸ್ಟಿಕ್ ಮಾಡಿದ್ದಾರೆ. ಇದೆಲ್ಲ ನಿಮಗೆ ಡೋರ್ಸಿಗೆ ಬರುತ್ತೆ. ಸೊ ವಿಚ್ ಈಸ್ ಫಾರ್ ಕಿಚನ್ ವರ್ಕ್ಸ್. ಸೊ ಎಲ್ಲೋಯಿಶ್ ವರ್ಕ್ಸ್ ಎಲ್ಲ ಇಲ್ಲಿ ಬರೋದು ನಿಮಗೆಲ್ಲ ಮಾಡಿಟ್ಟಿರೋದು. ಮತ್ತು ಕೆಳಗಿರೋ ಇದೆಲ್ಲ ಈ ಲ್ಯಾಮಿನೇಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ವಾರ್ಡ್ರೋಬ್ಸ್ಗೆ ಅಂತ ಮಾಡಿಟ್ಟಿರೋದು. ಸೊ ಪ್ರತಿಯೊಂದು ವರ್ಕ್ಸು ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ಫಿನಿಷಿಂಗ್ ಲೆವೆಲಲ್ಲಿದೆ. ಸೊ ಈ ವಿಡಿಯೋ ನಿಮಗೆ ನೆಕ್ಸ್ಟ್ ಪಾರ್ಟ್ 2 ಅಥವಾ ಪಾರ್ಟ್ 3 ನೆಕ್ಸ್ಟ್ ಟೈಮ್ ಬಂದಾಗ ನೀವು ಅದನ್ನು ನೋಡ್ತೀರಾ, ಎಲ್ಲ ಫಿಕ್ಸ್ ಆಗಿರೋದು ಮತ್ತು ಕಂಪ್ಲೀಟ್ ಆಗಿರೋದನ್ನು. ಈಗ ನೀವು ನೋಡ್ತಾ ಇದ್ದೀರಾ ಇದು ಹಾಲಿನ ಸೆಕ್ಷನ್ ಇದು. ಸೊ ಇಲ್ಲಿ ಜಾಸ್ತಿ ಏನು ನಿಮಗೆ ರೆನೋವೇಷನ್ ಅನ್ನೋದೇನು ಇರೋಲ್ಲ. ಇಲ್ಲಿ ಒಂದು ಶೋಕೇಸ್ ಇದೆ. ಆ ಶೋಕೇಸ್ನಲ್ಲಿ ಲ್ಯಾಮಿನೇಟ್ಸ್ ಮಾತ್ರ ನಾವು ಚೇಂಜ್ ಮಾಡಿ ಆ ಮ್ಯಾಚ್ ಆಗ್ಲಂಗೆ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಈಗ ನೆಕ್ಸ್ಟ್ ನಾವು ಕಿಚನ್ ಪಾರ್ಟ್ನ ನೋಡೋಣ, ಕಿಚನ್ ಯಾವ ಥರ ಇದೆ ಅಂತ. ಈಗ ನೀವು ನೋಡ್ತಾ ಇರೋದು ಇದು ಕಿಚನ್ ಸೆಕ್ಷನ್. ಇದು ರಿನೋವೇಟೆಡ್ ಬಿಲ್ಡಿಂಗ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ನಿಮ್ಗೇನು ಚೇಂಜಸ್ ಕಾಣೋದಿಲ್ಲ. ಬಟ್ ಇಲ್ಲಿ ಇಂಟೀರಿಯರ್ ವರ್ಕ್ಸ್ ಏನು ಚೇಂಜ್ ಆಗ್ತಾ ಇದೆ ಅಂದರೆ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಮಾತ್ರ ಬರ್ತಾ ಇದೆ. ಈ ಕಿಚನ್ ಕ್ಯಾಬಿನೆಟ್ಸ್ ಏನಿದೆಯಲ್ಲ ಇದೆಲ್ಲ ನಿಮಗೆ ಮೆಜರ್ಮೆಂಟ್ಸಿಗೆ ನಾವು ಕೂರಿಸಿದ್ದೀವಿ. ಇದರಲ್ಲಿ ಇನ್ನೂ ಬ್ಯಾಸ್ಕೆಟ್ಸ್ ಇರ್ಬೋದು, ಟೆಂಡಾನ್ಸ್ ಇರ್ಬೋದು, ನಮಗೆ ಆಯಿಲ್ ಪುಲ್ಔಟ್ಸ್ ಇರ್ಬೋದು, ಇದೆಲ್ಲ ನಾವು ಚೇಂಜ್ ಮಾಡೋದಿದೆ. ಸೊ ಆದಷ್ಟು ನೀವು ನೋಡೋದೇನೆಂದರೆ ನಮ್ಮದು ಮೆಟೀರಿಯಲ್ಸ್ ಇರ್ಬೋದು, ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆ. ಎಲ್ಲ ನಿಮಗೆ ನೀಮ್ ಪ್ಲೈವುಡ್ಸಲ್ಲಿ ಬರುತ್ತೆ. ಎಲ್ಲ ನಾವು BWR ಹಾಕ್ಕೊಡ್ತೀವಿ. ಬಾಯ್ಲಿಂಗ್ ವಾಟರ್ ರೆಸಿಸ್ಟೆನ್ಸ್ ಇರೋ ಪ್ಲೈವುಡ್ಸೇ ಬರುತ್ತೆ. ಅದಕ್ಕೆ ನಾವು ಒಳ್ಳೆ ಕಾರ್ಪೆಂಟರ್ ಇಟ್ಟು ನಿಮ್ಗೆ ಒಳ್ಳೆ ಫಿನಿಶಿಂಗ್ಸ್ ಕೊಡೋದಕ್ಕೆ ನಮ್ಮ ಪ್ರಯತ್ನ ಜಾಸ್ತಿ ಇರುತ್ತೆ. ಸೊ ಕ್ವಾಲಿಟಿ ವೈಸ್ ನೀವು ನೋಡೋಕೆ ಹೋದರೆ ಯಾವುದೇ ನೀವು ಇಲ್ಲಿ ಮೆಟೀರಿಯಲ್ಸ್ ನೋಡಿದ್ರು ಯಾವುದು ಕ್ವಾಲಿಟಿ ಇಲ್ಲದೆ ಇರೋದು ಏನಿಲ್ಲ. ಎವ್ರಿಥಿಂಗ್ ಈಸ್ ಕ್ವಾಲಿಟಿ. ಮತ್ತು ನಮ್ಮ ವರ್ಕ್ಮೆನ್ಶಿಪ್ ಈಸ್ ವೆರಿ ಗುಡ್. ಸೊ ಆದ್ದರಿಂದ ನೀವು ನಮ್ಮನ್ನು ನಂಬೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಈಗ ನಾವು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಏನಿದೆ, ಯಾವ ಥರ ಚೇಂಜಸ್ ಮಾಡಿದ್ದೀವಿ, ಏನೇನು ಪಾರ್ಟಿಷನ್ಸ್ ಮಾಡಿದ್ದೀವಿ, ಯಾವ ಥರ ವುಡ್ ವರ್ಕ್ಸ್ ಇದೆ ಅದನ್ನು ತೋರಿಸ್ತೀವಿ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಈಗ ಅದೇ ನಾವು ಮಲ್ಲೇಶ್ವರಮಲ್ಲಿರೋ ಪ್ರಾಜೆಕ್ಟಲ್ಲಿ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಈಗ ಫಸ್ಟ್ ಫ್ಲೋರಲ್ಲಿ ನಾವು ಏನೇನು ಮಾಡಿದ್ದೀವಿ, ಯಾವ ಥರ ಇದೆ ಅನ್ನೋದನ್ನ ಒಳಗೆ ಹೋಗಿ ನೋಡೋಣ ಬನ್ನಿ.
ಸೊ ಇವಾಗ ನಾವು ನಿಂತಿರೋ ಜಾಗ ಬಂದು ಹಾಲ್ ಇನ್ ಸೆಕ್ಷನು. ಸೊ ಮೇನ್ ಡೋರಲ್ಲಿ ನೀವು ಎಂಟ್ರ್ ಆಗ್ತಾ ಇದ್ದಂಗೆ ಇದು ಮೇನ್ ಡೋರು. ಇದು ಮೇನ್ ಡೋರಲ್ಲಿ ನೀವು ಎಂಟ್ರ್ ಆಗ್ತಾ ಇದ್ದಂಗೆ ಫಸ್ಟ್ ಸಿಗೋದೆ ಈ ಸೆಕ್ಷನು, ಹಾಲ್ ಇನ್ ಸೆಕ್ಷನ್. ಸೊ ಈಗ ಹಾಲಲ್ಲಿ ಏನಿದೆ ಅಂದರೆ ನಿಮ್ಗೆ ಅಲ್ಲಿ ಬಂದು ಒಂದು ಶೋಕೇಸ್ ಇದೆ. ಆ ಶೋಕೇಸಲ್ಲಿ ನಿಮಗೆ ನಾವು ವೆನಿಯರ್ ಚೇಂಜ್ ಮಾಡಿಬಿಟ್ಟು ಲ್ಯಾಮಿನೇಟ್ಸ್ ಚೇಂಜ್ ಮಾಡಿ ಅದು ಕಲರು ಮತ್ತು ಪ್ಯಾಟ್ರನ್ನು ಈ ಮನೆಗೆ ಅಡ್ಜಸ್ಟ್ ಆಗೋಂಗೆ ನಾವು ಚೇಂಜ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಲಿ ನಾವೀಗ ಇಲ್ಲಿ ಹಿಂದೆ ದೇವ್ರ ಮನೆ ನೀವು ನೋಡ್ತೀರಾ, ಅದ್ರ ಹಿಂದ್ಗಡೆ ನೀವು ಒಂದು ಬೆಡ್ರೂಮ್ ಇದೆ, ಮತ್ತು ಈಗ ನನ್ನ ಮುಂದ್ಗಡೆ ಒಂದು ಬೆಡ್ರೂಮ್ ಇದೆ, ಅದಕ್ಕೂ ಕರ್ಕೊಂಡು ಹೋಗ್ತೀವಿ. ಮತ್ತು ಒಂದು ಕಿಚನ್ ಏರಿಯಾ ಇದೆ, ಅಲ್ಲಿ ಏನೇನು ಚೇಂಜಸ್ ಮಾಡಿದ್ದೀವಿ ನೋಡ್ತೀವಿ. ಈಗ ಹಂಗೆ ಬನ್ನಿ ನೋಡ್ಕೊಂಡು ಹೋಗೋಣ ಒಂದೊಂದು ಏನೇನು ಚೇಂಜಸ್ ಆಗಿದೆ ಅಂತ. ಇದು ನಿಮ್ಗೆ ಬಂದು ಪೂಜಾ ರೂಮ್ ಏರಿಯಾ. ಈ ಪೂಜಾ ರೂಮ್ ಏರಿಯಲ್ಲಿ ನಿಮ್ಗೆ ಇವಾಗ ನೋಡಿರ್ಬೋದು ಓಲ್ಡ್ ಟೀಕುಡ್ ಡೋರ್ನೇ ಅವ್ರು ರಿಟೈನ್ ಮಾಡ್ಕೊಂಡಿದ್ದಾರೆ. ಈ ಟೀಕುಡ್ ಡೋರ್ನ ನಾವೀಗ ಪಾಲಿಷ್ ಮಾಡಿಬಿಟ್ಟು ಇದಕ್ಕೆ ನಾವು ಏನೇನು ನಿಮ್ಗೆ ಇಲ್ಲಿ ಏನಾದರೂ ಡ್ಯಾಮೇಜಸ್ ಇದ್ದರೆ ಆ ಡ್ಯಾಮೇಜಸ್ನ ಚೇಂಜ್ ಮಾಡಿ ವಿತ್ ಪಾಲಿಷ್ ನಾವು ಮಾಡಿಬಿಟ್ಟು ಇದು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಅದ್ರ ಜೊತೆಲಿ ನಿಮಗೆ ಒಳಗೆ ನೋಡಿರ್ಬೋದು ವೆಟ್ರಿಫೈಡ್ ಟೈಲ್ಸ್ ಜೊತೆಗೆ ನಿಮಗೆ ಪ್ರಿಂಟೆಡ್ ಇದು ವೆಂಕಟರಮಣ ಸ್ವಾಮಿ ದೇವ್ರದ್ದು ನಿಮಗೆ ಪ್ರಿಂಟೆಡ್ ಒಂದು ಫೋಟೋ ಇದೆ. ಆ ಟೈಲ್ನು ನಾವಲ್ಲಿ ಸ್ಟಿಕ್ ಮಾಡಿದ್ವಿ ಅದರಲ್ಲಿ. ಇದೆಲ್ಲ ಪೂರ್ತಿ ಕಂಪ್ಲೀಟ್ಲಿ ವೆಟ್ರಿಫೈಡ್ ಟೈಲ್ಸಲ್ಲಿ ಬರುತ್ತೆ ನಿಮಗೆ. ಈಗ ಈ ನೀವು ನೋಡ್ತಾ ಇರೋ ಸೆಕ್ಷನ್ ಬಂದು ಮಾಸ್ಟರ್ ಬೆಡ್ರೂಮ್ ಏರಿಯಾ. ಈ ಮಾಸ್ಟರ್ ಬೆಡ್ರೂಮ್ ಏರಿಯಾದಲ್ಲಿ ಏನಿದೆ ಅಂದರೆ ನೀವು ಆಲ್ರೆಡಿ ನೋಡಿರ್ಬೋದು, ಈಗ 7 feet by 10 feet ವಾರ್ಡ್ರೋಬ್ ಇದೆ. ಆ್ಯಸ್ ಎಫ್ ನೀವು ಈಗ ಏನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರು ಸಿಮಿಲರ್ ಪಾರ್ಟಿಷನ್ಸ್ ಇದೆ. ಇಲ್ಲಿ ಬಂದು ನಿಮಗೆ ಡ್ರಾಯರ್ಸ್ ಇದೆ, 2 ಡ್ರಾಯರ್ಸು ನಿಮ್ಗೆ ಇದರಲ್ಲಿ ಲಾಕ್ ಸಿಸ್ಟಮ್, ಲಾಕಿಂಗು ಬರುತ್ತೆ. ಜೊತೆಲಿ ನಿಮಗೆ ಪಾರ್ಟಿಷನ್ಸ್, ಇಲ್ಲಿ ಮೇಲ್ಗಡೆ ನಿಮಗೆ ಹ್ಯಾಂಗ್ಲಿಂಗ್ ಶರ್ಟ್ಸ್ ಇರ್ಬೋದು, ನಿಮ್ಮ ಸೂಟ್ಸ್ ಇರ್ಬೋದು, ಇದನ್ನೇನಾದ್ರು ಹ್ಯಾಂಗ್ ಮಾಡಲಿಕ್ಕೆ ಇದೊಂದು ಪೋರ್ಷನ್ ಆಗುತ್ತೆ. ಇಲ್ಲಿ ಬಂದು ವಿಮೆನ್ ಆಕ್ಸೆಸರೀಸು, ಸ್ಯಾರೀಸ್, ಅದು ನೀವೇನಾದರೂ ಸ್ಟೋರ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಅದ್ರ ಜೊತೆಲಿ ನಿಮಗೆ ಕಿಡ್ಸ್ ಸೆಕ್ಷನ್ ಒಂದು ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ನಿಮಗೆ ಲಾಫ್ಟ್ ಏರಿಯಾ ಕಾಣುತ್ತೆ. ಇದಿಷ್ಟು ಆ್ಯಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟಲ್ಲಿ ನಾವು ಡಿವೈಡ್ ಮಾಡಿಕೊಟ್ಟಿದ್ದೀವಿ. ಅದು ಬಿಟ್ಟು ನಿಮಗೆ ಇಲ್ಲಿ ಇನ್ನೊಂದೇನೆಂದರೆ ಅವರು ಬುಕ್ ಶೆಲ್ಫ್ ಟೈಪ್ ಒಂದು ಕೇಳಿದರು, ಬುಕ್ ಶೆಲ್ಫ್ ಟೈಪ್ದೊಂದು ಮಾಡಿದ್ದೀವಿ ಇಲ್ಲಿ. ಇದಕ್ಕೆ ನಿಮಗೆ ಡೋರು ಬರುತ್ತೆ. ಸೊ ಆ್ಯಸ್ ಇಫ್ ನಮ್ಮ ಕ್ಲೈಂಟ್ ಈಗ ಡಾಕ್ಟರ್ ಆಗಿರೋದ್ರಿಂದ ಅವರು ಡಾಕ್ಟರ್ ಲೈಕ್ ಮೆಡಿಸಿನಲ್ ರಿಲೇಟೆಡ್ ಸ್ಟಫ್ಸ್ ಇರ್ಬೋದು, ಅವರು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ರೀವಿಯಸ್ಲಿ ಒಂದು ಇದ್ದಿದ್ದನ್ನೇ ನಾವು ಇದನ್ನು ರಿಟೈನ್ ಮಾಡಿಕೊಂಡು ಅವರಿಗೆ ಫ್ರೇಮು ಮತ್ತು ಪಾರ್ಟಿಷನ್ಸ್ ಮಾತ್ರ ಚೇಂಜ್ ಮಾಡಿಕೊಟ್ಟಿದ್ದೀವಿ. ಇದು ಈ ಬೆಡ್ರೂಮ್ ಏರಿಯಾ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಒಂದು ಫ್ರೇಮ್ ಮಾಡಿದ್ದೀವಿ ಡೋರ್ ಎಂಟ್ರೆನ್ಸ್ಗೆ ಇರ್ಬೋದು. ಇದು ನಿಮಗೆ ಆಂಬಿಯೆಂಟು ಮತ್ತು ಒಂಥರ ರಾಯಲ್ ಲುಕ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಡೋರ್ಗೆ ಅಂದ್ಬಿಟ್ಟು ಇದೊಂದು ಫ್ರೇಮ್ ಮಾಡಿದ್ದೀವಿ. ಒನ್ಸ್ ಇಟ್ ಈಸ್ ಕಂಪ್ಲೀಟೆಡ್ ನಿಮ್ಗೆ ಅದರಲ್ಲಿ ಕಂಪ್ಲೀಟಾಗಿ ಎಲಿಗೆಂಟ್ ಲುಕ್ ಬರೋವಂಥ ಫ್ರೇಮ್ ಆಗುತ್ತೆ ಇದು. ಬನ್ನಿ ಈಗ ನೆಕ್ಸ್ಟ್ ರೂಮಲ್ಲಿ ಏನಿದೆ ಅದನ್ನು ನೋಡೋಣ. ಈಗ 2ನೇ ಬೆಡ್ರೂಮು. ಇದು ನೀವು ಕಿಡ್ಸ್ ಸೆಕ್ಷನ್ ಅಂತಲೂ ಅನ್ಕೋಬೋದು, ಇಲ್ಲ ಕಿಡ್ ರೂಮ್ ಅಂತಲೂ ಅನ್ಕೋಬೋದು. ಈಗ ಅವರ ಮಗ ಬಂದುಬಿಟ್ಟು ಈ ರೂಮಲ್ಲಿ ಸ್ಟೇ ಮಾಡೋವಂಥ ಐಡಿಯಾ ಅವ್ರದ್ದಿದೆ. ಸೊ ಈಗ ಈ ರೂಮಲ್ಲಿ ನಾವು ಪಾರ್ಟಿಷನ್ಸ್ ಮಾಡಿರೋದೇನೆಂದರೆ ಇಲ್ಲಿ ಒಂದು ವಾರ್ಡ್ರೋಬ್ ಇದೆ, ಜೊತೆಲಿ ನೀವು ಇಲ್ಲಿ ಲಾಫ್ಟು ನೋಡ್ತಾ ಇದ್ದೀರಾ, ಜೊತೆಲಿ ಇಲ್ಲಿ ನಿಮಗೆ ಡೋರು ಇದೆ. ಈ ಮೂರೂ ನಿಮಗೆ ಎನ್ಹ್ಯಾನ್ಸ್ ಲುಕ್ ಬರಲಿಕ್ಕೆ ನಾವೇನು ಮಾಡಿದ್ದೀವಿ, ಈಗ ಡೋರ್ನ ಕ್ಲೋಸ್ ಮಾಡಿದ್ರೆ ನಿಮಗೆ ವಾರ್ಡ್ರೋಬ್ನು ಈಕ್ವಲೆಂಟಾಗಿ ಇಲ್ಲಿ ಕ್ಲೋಸ್ ಆಗಬೇಕು ಅಷ್ಟಕ್ಕೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಮೇಲ್ಗಡೆ ಲಾಫ್ಟ್ ಏರಿಯಾ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಮೇಲೆ ಲಾಫ್ಟ್ನು ಕೊಟ್ಟಿದ್ದೀವಿ. ಜೊತೆಲಿ ಇಲ್ಲಿ ನಿಮಗೆ ವಾರ್ಡ್ರೋಬ್ ಸೆಕ್ಷನ್ಸ್ ಬಂದಿದೆ. ಇಲ್ಲಿ ನೀವು ನೋಡಿದಂಗೆ 1 ಡ್ರಾಯರು 2 ಡ್ರಾಯರ್ ಇದರಲ್ಲಿದೆ. ಸೊ ಸಿಮಿಲರ್ಲಿ ಇಲ್ಲಿ 4 ಡ್ರಾಯರ್ಸ್ ಬರುತ್ತೆ ನಿಮಗೆ ಆ್ಯಸ್ ಪರ್ ದ ಡಿವಿಷನ್ಸ್ ರಿಕ್ವೈರ್ಡ್ ಬೈ ದ ಕ್ಲೈಂಟ್ಸ್. ಅದ್ರ ಜೊತೆಲಿ ನಿಮಗೆ ಲಾಸ್ಟಲ್ಲಿ ಬಂದು ಸ್ಮಾಲ್ ಪಾರ್ಟಿಷನ್ಸ್ ಇದೆ, ಅದರಲ್ಲಿ ನೀವು ಬೇಕಾದ್ರೆ ಏನಾದರೂ ಆಕ್ಸೆಸರೀಸ್ ಇಡೋವಂಥದ್ದು ಇರ್ಬೋದು, ಏನಾದರೂ ಇಡೋವಂಥದ್ದು ಇರೋದಾಗುತ್ತೆ. ಇಲ್ಲಿ ಬಂದು ನಿಮಗೆ ಸೂಟ್ಸ್ ಇರ್ಬೋದು, ಶರ್ಟ್ಸ್ ಇರ್ಬೋದು, ಇದು ಹ್ಯಾಂಗ್ ಮಾಡಲಿಕ್ಕೆ ಜಾಗ ಸಿಗುತ್ತೆ ನಿಮಗಲ್ಲಿ. ಅದು
ಇನ್ನು ಮಿಕ್ಕಿದ್ದು ಇದೆಲ್ಲ ಬಂದು ಲಾರ್ಜರ್ ಪಾರ್ಟಿಷನ್ಸ್ ಆ್ಯಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್. ಸೊ ಇದಿಷ್ಟು ನೀವು ನೋಡ್ದಂಗೆ ಇದೆಲ್ಲ ನಿಮಗೆ ಕ್ವಾಲಿಟಿ ಇಂಟೀರಿಯರ್ ವರ್ಕ್ಸಿಂದನೇ ಬಂದಿರೋದು. ಮತ್ತು ಇದು ಯಾವುದೇ ವುಡ್ ನೀವು ತೊಗೋಬೋದು, 100% ನೀಮ್ ಇರುತ್ತೆ. ಮತ್ತು ಇದೆಲ್ಲ BWR ವುಡ್ಡೇ ಯೂಸ್ ಮಾಡಿದ್ದೀವಿ ಇಲ್ಲೂ. ನಾರ್ಮಲಿ BWR ಎಲ್ಲಿ ಅಂದರೆ ನಿಮಗೆ ನೀರು ಆಡೋ ಜಾಗದಲ್ಲೇ ಜಾಸ್ತಿ ಬೇಕಾಗೋದು. ಆದರೆ ನಮ್ಮ ಕ್ಲೈಂಟ್ಸ್ಗೆ ನಾವೇನೇ ಕೊಟ್ಟರು ಕ್ವಾಲಿಟಿ ಕೊಡೋದ್ರಿಂದ ಎಲ್ಲ ಕಡೆಯೂ ನಾವು BWR ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ ಇನ್ ಕೇಸ್ ಏನಾದರೂ ನಮಗಲ್ಲಿ ನೀರು ಡ್ಯಾಂಪ್ನೆಸ್ ಇರ್ಬೋದು, ಏನೇ ಒಂದು ಕಾಂಟ್ಯಾಕ್ಟಲ್ಲಿ ಬಂದರೂ ನಿಮ್ಮ ವಾರ್ಡ್ರೋಬ್ ಹಾಳಾಗೋದಿಲ್ಲ. ಆ ರೀಸನ್ಗೋಸ್ಕರ ನೀವೇನೇ ಮಾಡಿದ್ರು ನಾವು BWR ಯೂಸ್ ಮಾಡಿದ್ದೀವಿ. ಇದ್ರ ಮೇಲೇ ನಿಮಗೆ ಕ್ವಾಲಿಟಿ ಸಿಗುತ್ತೆ. ನೆಕ್ಸ್ಟ್ ಈಗ ನಾವು ಕಿಚನ್ ಏರಿಯಾಗೆ ಹೋಗೋಣ. ಕಿಚನಲ್ಲಿ ಏನೇನು ಮಾಡಿದ್ದೀವಿ, ಯಾವ ಥರ ಪಾರ್ಟಿಷನ್ಸ್ ಕೊಟ್ಟಿದ್ದೀವಿ, ಯಾವ ಥರ ಡಿವಿಷನ್ಸ್ ಮಾಡಿದ್ದೀವಿ ಅದನ್ನು ನೋಡೋಣ. ಬನ್ನಿ ಹೋಗೋಣ. ಸೊ ನೀವಿಲ್ಲಿ ನೋಡ್ತಾ ಇರೋಂಗೆ ಇಲ್ಲಿ ಒಂದು ಫ್ರೇಮ್ನ ಸಜೆಸ್ಟ್ ಮಾಡಿದ್ದೀವಿ. ಇದು ಫ್ರೇಮ್ ಏನಕ್ಕೆ ಅಂದರೆ ಇದು ಎಂಟ್ರೆನ್ಸ್ ಆಫ್ ದಿ ಕಿಚನ್. ಇದು ನಿಮಗೆ ಹಾಲಿಂದ ಕಿಚನ್ಗೆ ಎಂಟ್ರೆನ್ಸ್ ಇರೋವಂಥದ್ದು. ಇಲ್ಲಿ ನಿಮಗೆ ಈ ಫ್ರೇಮ್ ಕೊಡೋದ್ರಿಂದ ಇದಕ್ಕೆ ಲ್ಯಾಮಿನೇಟ್ಸ್ ಹಾಕ್ಬಿಟ್ಟು ನಾವು ಫಿನಿಷ್ ಮಾಡಿಕೊಡ್ತೀವಿ. ಇದರಲ್ಲಿ ಏನಾಗುತ್ತೆ ನಿಮಗೆ ಆ ಫ್ರೇಮು ನಿಮಗೆ ಡೋರ್ ಎಂಟ್ರೆನ್ಸ್ಗೆ ಎನ್ಹ್ಯಾನ್ಸ್ಮೆಂಟ್ ಕೊಡುತ್ತೆ ಜಾಸ್ತಿ ಚೆನ್ನಾಗಿ. ಆವಾಗ ನಿಮಗೆ ಇರೋ ಒಂದು ಎಂಟ್ರೆನ್ಸೇ ಕಾಮನ್ ಎಂಟ್ರೆನ್ಸೇ ಆದ್ರೂ ಇಟ್ ಲುಕ್ಸ್ ವೆರಿ ಎಲಿಗೆಂಟ್ ಆ್ಯಂಡ್ ಇಟ್ ಬಿಕಮ್ಸ್ ವೆರಿ ರಾಯಲ್. ತುಂಬ ಚೆನ್ನಾಗಿ ಕಾಣುವಂಥ ಎಂಟ್ರೆನ್ಸ್ ಆಗಿ ಬರುತ್ತೆ. ಸೊ ಇದು ನಿಮ್ಮ ಕಿಚನ್ ಎಂಟ್ರೆನ್ಸ್. ಬನ್ನಿ ಕಿಚನಲ್ಲಿ ಏನಿದೆ ನೋಡೋಣ. ಸೊ ಈಗ ನಾನು ನಿಂತಿರೋ ಜಾಗ ಒಂದು ಇದು ಕಿಚನ್ ಏರಿಯಾ. ಈ ಕಿಚನ್ ಏರಿಯಾದಲ್ಲಿ ಏನಂದರೆ ನೀವು ನೋಡ್ತಾ ಇರೋಂಗೆ ಒಂದು ಟಾಲ್ ಟೇಬಲ್ ಒಂದು ಮಾಡಿಸ್ಕೊಂಡಿದ್ದಾರೆ. ಇಲ್ಲೇನಂದರೆ ಅವ್ರದ್ದು ಆಕ್ಸೆಸರೀಸ್ ಇರ್ಬೋದು, ಗ್ರೇನ್ಸ್ ಇರ್ಬೋದು, ಇಲ್ಲಾಂದರೆ ಅವ್ರೇನಾದರೂ ಲೈಕ್ ವೆಸಲ್ಸ್ ಇರ್ಬೋದು, ಏನು ಸ್ಟೋರ್ ಮಾಡ್ಬೋದು ಸ್ಟೋರ್ ಮಾಡ್ಬೋದು ಇಲ್ಲಿ. ಮತ್ತು ಇದ್ರ ಜೊತೆಗೆ ಇಲ್ಲಿ ಅವರು ರೆಫ್ರಿಜರೇಟರ್ಗೆ ಒಂದು ಏರಿಯಾ ಜಾಗ ಮಾಡ್ಕೊಂಡಿದ್ದಾರೆ. ಅವ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸ್ ಮಾಡ್ತಾ ಇರೋಂಥ ರೆಫ್ರಿಜರೇಟರ್ಗೆ ಬೇಕು ಜಾಗ ಅಂತೇಳಿ ಆ ಜಾಗ ರಿಟೈನ್ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲ್ಗಡೆ ಒಂದು ಕಂಪಾರ್ಟ್ಮೆಂಟ್ನ ಕ್ಯಾಬಿನೆಟಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ನೀವು ನೋಡೋದಾದರೆ ಈ ಕಡೆ ನಿಮಗೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ 2 ಬ್ಯಾಸ್ಕೆಟ್ಸ್ ಬರುತ್ತೆ, ಅಲ್ಲಿ 2 ಬ್ಯಾಸ್ಕೆಟ್ಸ್, ಟೋಟಲ್ 4 ಬ್ಯಾಸ್ಕೆಟ್ಸ್ ಬರುತ್ತೆ ಇದರಲ್ಲಿ. ಆ ಕಡೆ ಬಂದು ನಿಮಗೆ ಎಂಟಿ ಸ್ಪೇಸ್ ಇದೆ. ಆ ಕಾರ್ನರ್ಸ್ ಸ್ಪೇಸ್ನ ಯಾವ ಥರ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ನಾವು ನಿಮಗೆ ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀವಿ. ಅದು ಯಾವ ಥರ ನಿಮಗೆ ಕಾರ್ನರ್ ಸ್ಪೇಸಸ್ನ ಯಾವ ಥರ ಯೂಸ್ ಮಾಡಬೇಕು, ಇಲ್ಲ ಅಂದರೆ ಅದಕ್ಕೆ ಏನೇನು ಸೊಲ್ಯೂಷನ್ಸ್ ಇದೆ, ಸೊ ಅದನ್ನೆಲ್ಲ ತೋರಿಸ್ತೀವಿ. ಈಗ ನಿಮ್ಗೆ ಅದರಲ್ಲಿ ಸಿಂಪಲಾಗಿ ಹೇಳೋದೇ ಆದರೆ ನೀವು ಆ ಕಾರ್ನರ್ನ ಬೇಕಾದರೆ ವೆಸಲ್ಸ್ ಯಾವುದನ್ನ ನೀವು ಜಾಸ್ತಿ ಯೂಸೇ ಮಾಡಲ್ಲ ಅಂಥದನ್ನ ಸ್ಟೋರ್ ಮಾಡ್ಬೋದು. ಇಲ್ಲ ಅಂದರೆ ಮ್ಯಾಜಿಕ್ ಕಾರ್ನರ್ಸ್ ಅಂತ ಬರುತ್ತೆ. ಅದರಲ್ಲಿ ಏನಂದರೆ ನಿಮಗೆ ಬ್ಯಾಸ್ಕೆಟ್ಸು ಯಾವ ಥರ ಬರುತ್ತೆ, ಕಾರ್ನರ್ ಟೈಪ್ ಬ್ಯಾಸ್ಕೆಟ್ಸೇ ಬರುತ್ತೆ. ಅದನ್ನು ನೀವು ಪುಲ್ ಮಾಡಿದ್ರೆ ಕಾರ್ನರ್ ಜೊತೆಲೇ ಬ್ಯಾಸ್ಕೆಟ್ಸು ಆಚೆ ಬರುತ್ತೆ, ಅದರಲ್ಲಿ ಇಟ್ಟಿರೋ ಸ್ಟಫ್ಸು ಆಚೆ ಬರುತ್ತೆ. ನೀವು ಬೇಕಾದ್ರೆ ಅದನ್ನ ತೊಗೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅದರಲ್ಲಿ ಇಟ್ಟು ವಾಪಸ್ ತಳ್ಳಿದಾಗ ಅದು ಕಾರ್ನರಿಗೆ ಕ್ಲೋಸ್ ಆಗುತ್ತೆ. ದೀಸ್ ಆರ್ ದ 2 ಮೇಜರ್ ಸೊಲ್ಯೂಷನ್ಸ್. ನೀವು ಅದನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಮೇಲ್ಗಡೆ ಇಲ್ಲಿ ಲಾಫ್ಟ್ ಏರಿಯಾ ಕೊಟ್ಟಿದ್ದೀವಿ. ಇದರಲ್ಲೂ ನಿಮಗೆ ಕಿಚನ್ದು ಮೇಲ್ಗಡೆ ಮತ್ತು ಇವ್ರದ್ದು ಈಗ ಸದ್ಯಕ್ಕೆ ನಾವು ಚಿಮ್ನಿ ಏನು ಐಡಿಯಾಸ್ ಇಲ್ಲ. ಸೊ ಈಗ ಸದ್ಯಕ್ಕೆ ಇರೋದೇನೆಂದರೆ ಈ ಯುಟಿಲಿಟಿ ಡೋರನ್ನು ಅವ್ರಿಗೀಗ ಎಕ್ಸಾಸ್ಟ್ ಏರಿಯಾ ಜಾಗ ಥರ ಯೂಸ್ ಆಗುತ್ತೆ. ಸಿನ್ಸ್ ದಿಸ್ ಈಸ್ ಅನ್ ಓಲ್ಡ್ ಕನ್ಸ್ಟ್ರಕ್ಟೆಡ್ ಹೌಸ್, ನಾವು ಇದರಲ್ಲಿ ಜಾಸ್ತಿ ಸಿವಿಲ್ ವರ್ಕ್ಸನ್ನು ಜಾಸ್ತಿ ಚೇಂಜ್ ಮಾಡಿಲ್ಲ. ಸೊ ಏನಿದೆಯೋ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಿಮಗೆ ಈಗ ಈ ಕಿಚನ್ ಏರಿಯಾದಲ್ಲಿ ಇಷ್ಟು ಸದ್ಯಕ್ಕೆ ಕ್ಯಾಬಿನೆಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದು ಬಿಟ್ಟು ನೀವು ನೋಡ್ತಾ ಇರೋಂಗೆ ಇದು ಟೈಲ್ಸ್ ಇರ್ಬೋದು, ಮತ್ತು ಈಗ ಸ್ಲ್ಯಾಬ್ ಇರ್ಬೋದು, ಇದೆಲ್ಲ ನ್ಯೂಲಿ ಲೇಡ್, ಇದೆಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದೀವಿ. ಸೊ ದಿಸ್ ಕಮ್ಸ್ ಅಂಡರ್ ಸಿವಿಲ್ ವರ್ಕ್ಸ್. ಅದು ನಾನು ನಿಮಗೆ ಇನ್ ಡೀಟೇಲ್ ತೋರಿಸ್ತೀನಿ. ಮತ್ತು ಆಚೆ ಕಡೆ ಇರೋದು ಯುಟಿಲಿಟಿ ಏರಿಯಾ. ಆ ಯುಟಿಲಿಟಿ ಏರಿಯಾದಲ್ಲಿ ಏನೂ ಇಲ್ಲ ಮೇಜರಾಗಿ ನಮ್ಮದು, ಬಟ್ ಅಲ್ಲಿ ನಿಮಗೆ ಬರೀ ಪ್ಲಂಬಿಂಗ್ ಕನೆಕ್ಷನ್ಸು ಸ್ವಲ್ಪ ಚೇಂಜ್ ಆಗಿದೆ. ಇದು ಬಿಟ್ಟರೆ ಏನಿಲ್ಲ. ಬನ್ನಿ ಇವಾಗ ನಮ್ಮ ಕ್ಲೈಂಟು ಡಾಕ್ಟರ್ ವಿಕ್ರಮ್ ಅವರಿದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ. ಸೊ ಈಗ ನಮ್ಮ ಜೊತೆ ಮಲ್ಲೇಶ್ವರಂ ಪ್ರಾಜೆಕ್ಟಲ್ಲಿರೋವಂಥ ನಮ್ಮ ಕ್ಲೈಂಟು ಡಾಕ್ಟರ್ ವಿಕ್ರಮ್ ಇದ್ದಾರೆ. ಈಗ ಅವ್ರನ್ನೇ ನಾವು ಮಾತಾಡ್ಸೋಣ. ಅವ್ರ ಜೊತೆ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ, ಅವರು ಏನು ನಮ್ಮ ಜೊತೆ ಶೇರ್ ಮಾಡ್ತಾರೆ ನೋಡೋಣ. ಈಗ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಈಗ ನೀವು ಥ್ಯಾಂಕ್ ಯು ಸರ್. ಈಗ ಏನಂದರೆ ಈಗ ನೀವು ಪ್ರಾಜೆಕ್ಟ್ ರಿನೋವೇಟ್ ಮಾಡಿಸ್ಕೊಂಡಿದ್ದೀರಾ, ಆದಷ್ಟು ನೀವು ಸಿವಿಲ್ ವರ್ಕ್ಸ್ ಚೇಂಜಸ್ ಮಾಡಿದ್ದೀರಾ, ಅದ್ರ ಜೊತೆಲಿ ನೀವೀಗ ಇಂಟೀರಿಯರ್ ವರ್ಕ್ಸ್ ಮಾಡಿಸ್ತಾ ಇದ್ದೀರಾ. ಸೊ ಈಗ ನಾವು ಬೇಸಿಕಲಿ ಬಂದಿರೋದೇನೆಂದರೆ ಈಗ ನಿಮ್ಮ ಇಂಟೀರಿಯರ್ ವರ್ಕ್ಸಲ್ಲಿ ಏನೇನು ಮಾಡಿದ್ದೀವಿ ಅದನ್ನು ಆಲ್ರೆಡಿ ಒಂದು ರೆಕಾರ್ಡ್ ಮಾಡಿದ್ದೀವಿ. ಸೊ ಬೇಸ್ಡ್ ಆನ್ ದ್ಯಾಟ್ ನಿಮ್ಮದು ಏನೇನು ನೀವು ಚೇಂಜ್ ಮಾಡಿಸಿದರೆ, ಯಾವ ಥರ ನೀವು ಇಲ್ಲಿವರೆಗೂ ಫೇಸ್ ಮಾಡಿದ್ದೀವಿ, ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಪ್ರಾಬ್ಲಮ್ಸ್ ಫೇಸ್ ಮಾಡಿರೋದು ಹೇಳ್ಬೋದು, ಇಲ್ಲ ಡಿಫಿಕಲ್ಟೀಸ್ ಇರ್ಬೋದು, ಅದನ್ನೆಲ್ಲ ನೀವು ಯಾವ್ದನ್ನ ಫೇಸ್ ಮಾಡಿದ್ರಿ, ಯಾವ ಥರ ಓವರ್ಕಮ್ ಮಾಡಿದ್ರಿ, ಒಂದು ಸ್ವಲ್ಪ ಹೇಳಿದ್ರೆ ತುಂಬ ಯೂಸ್ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನನಗೆ ಆ್ಯಕ್ಚುಲಿ ಎಲ್ಲದಕ್ಕಿಂತ ಭಯ ಇದ್ದಿದ್ದು ಇಂಟೀರಿಯರ್ಸ್ ಬಗ್ಗೆನೇ. ಯಾಕೆಂದರೆ ಎಷ್ಟೊಂದು ಜನ ಹೇಳಿದ್ರು ವುಡ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ತೊಗೊಳ್ಳೋ ಲ್ಯಾಮಿನೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹಾಕೋ ಹಿಂಜಸ್ಸು ಅದು ಇದು ಹೇಳಿದ್ರು. ನಾನು ಡಾಕ್ಟರ್ ಆಗಿ ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಇನ್ಫಾರ್ಮೇಷನ್ ಇರಲಿಲ್ಲ. ನನ್ನ ಪುಣ್ಯಕ್ಕೆ ರವಿ ಅಂತವ್ರು ಯಾರು ಸಿಕ್ಕಿದ್ರು,
ಹಾಗಾಗಿ ಇವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸಿಂದ ದ ಹೋಲ್ ಪ್ರಾಸೆಸ್ ಬಿಕೇಮ್ ವೆರಿ ಈಸಿ. ನಮಗೆ ಆ ಥರ ಏನೂ ಜಾಸ್ತಿ ತೊಂದರೆ ಥರ ಏನೂ ಆಗಲಿಲ್ಲ. ಏನಂದರೆ ನಾನು ಇವರು ಸಜೆಸ್ಟ್ ಮಾಡಿದ್ದು ಶಾಪ್ಗೆ ಹೋಗಿ ವುಡ್ ಕ್ವಾಲಿಟಿ ನೋಡ್ಕೊಂಬಂದೆ, ಭಾಳ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಮ್ಮ ಕಾರ್ಪೆಂಟ್ರ್ ಕೂಡ ಹೇಳಿದ್ರು ಇಷ್ಟು ಒಳ್ಳೆ ಕ್ವಾಲಿಟಿ ವುಡ್ ಅವ್ರು ಯೂಸೇ ಮಾಡಿಲ್ಲ ಅಂತ. ಪ್ಲಸ್ ಲ್ಯಾಮಿನೇಟ್ಸ್ ಇವ್ರು ನಮ್ಮ ಜೊತೆ ಬಂದರು, ಎಲ್ಲ ಕಡೆ ಇವರೇ ಇದ್ದಿದ್ದರಿಂದ ನನಗೇನು ಆ ಥರ ಶ್ರಮ ಅಂತ ಏನೂ ಮಾಡೋದು ಬೇಕಾಗಿರಲಿಲ್ಲ ಮೆಟೀರಿಯಲ್ ಸೆಲೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಆ್ಯಸ್ ಫಾರ್ ಆಸ್ ದ ವರ್ಕ್ ಆ್ಯಕ್ಚುಲ್ ಇಸ್ ಕನ್ಸರ್ನ್ಡ್ ಈಗ ಕಾರ್ಪೆಂಟರ್ಸ್ ಮಾಡ್ತಾ ಇದ್ದಾರೆ, ಬಟ್ ಸೂಪರ್ವಿಷನ್ ಇವ್ರದ್ದು ಇರೋದ್ರಿಂದ ಇನ್ನೂ ಈಸಿ ಆಗೋಯ್ತು. ಸೊ ಬೇಸಿಕ್ಲಿ ಏನಂದರೆ ಟೈಮ್ ಇರಬೇಕು. ದಟ್ಸ್ ದ ಓನ್ಲಿ ಇಫ್ ಯು ಆಸ್ಕ್ ವಾಟ್ ಈಸ್ ದಿ ಓನ್ಲಿ ಡ್ರಾಬ್ಯಾಕ್ ಆಫ್ ಹ್ಯಾವಿಂಗ್ ಇಂಟೀರಿಯರ್ಸ್ ಡನ್ ನಿಮ್ಮ ಮನೇಲಿ ಅಂದರೆ ನಿಮಗೆ ಟೈಮ್ ಇರಬೇಕು. ನಿಮ್ಮಲ್ಲಿ ಭಾಳ ಸಮಯಾವಕಾಶ ಇದ್ದರೆ ಅವಾಗ ತೊಂದರೆ ಆಗೋಲ್ಲ. ಅದಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಈಗ ನನ್ನ ಮನೇಲಿ ಆ ಥರ ಪ್ರಾಬ್ಲಮ್ ಆಯಿತು, ಬೇರೆ ಕಡೆ ಆ ಥರ ಆಗದೆ ಇರ್ಬೋದು. ಯಾಕೆಂದರೆ ನಾವಿಲ್ಲಿ ಕೆಲವೊಂದು ಸಾಮಾನು ಇಟ್ಟಿರೋದ್ರಿಂದ ಪರ್ಸ್ನಲಾಗಿ ಬಂದು ನೋಡ್ಕೊಳ್ಳೋವಂಥ ಪರಿಸ್ಥಿತಿ ಬಂತು. ಇಲ್ಲದೇ ಬೇರೆ ಪ್ರಾಜೆಕ್ಟ್ಸ್ ಆದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ, ನಿಮ್ಗೊಂಚೂರು ಏನೂ ಗೊತ್ತಾಗೋದಿಲ್ಲ. ಸೊ ಆ್ಯಕ್ಚುಲಿ ನಾವು ಅಂದ್ಕೊಂಡಂಗೆ ಇಂಟೀರಿಯರ್ಸಲ್ಲಿ ಬಹಳ ಚಾಯ್ಸಸ್ ಇದೆ, ಬಹಳ ಮೆಟೀರಿಯಲ್ಸ್ ಇದೆ, ಎಂಡ್ಲೆಸ್ ಅದು. ಬಟ್ ನಿಮಗೆ ಯಾರು ಗೈಡ್ ಮಾಡೋರು ಸಿಗ್ತಾರೆ, ರವಿ ಅಂತವರು, ಅವಾಗ ನಿಮ್ಗೆ ಈ ಎಂಟೈರ್ ಪ್ರಾಸೆಸ್ ಬಿಕಮ್ಸ್ ವೆರಿ ಈಸಿ. ಆಲ್ ಇನ್ ಆಲ್ ಐ ಕ್ಯಾನ್ ಸೇ ಐ ಆಮ್ ವೆರಿ ಹ್ಯಾಪಿ. ಅಫ್ಕೋರ್ಸ್ ಇನ್ನೂ ಎಂಡ್ ರಿಸಲ್ಟ್ ಬಂದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಬಟ್ ವಿ ಆರ್ ಮಿಡ್ವೇ ಥ್ರೂ ದ ಡಿಫಿಕಲ್ಟ್ ಪಾರ್ಟ್ಸ್. ಇನ್ನೇನೇ ಇದ್ದರೂ ಫಿನಿಶಿಂಗ್ ಆ್ಯಂಡ್ ಫೈನಲ್ ಟಚಸ್, ಆ್ಯಂಡ್ ಐ ಆಮ್ ಶೂರ್ ವಿತ್ ಹಿಸ್ ಸಪೋರ್ಟ್ ಆ್ಯಂಡ್ ಗೈಡೆನ್ಸ್ ಗೋಯಿಂಗ್ ಫಾರ್ವರ್ಡ್ ಇಟ್ ವಿಲ್ ಬಿ ರಿಯಲಿ ಗುಡ್ ಗೋಯಿಂಗ್ ಫಾರ್ವರ್ಡ್ ಆಸ್ ವೆಲ್. ಹಾಂ, ಥ್ಯಾಂಕ್ ಯು ಸರ್. ಮತ್ತು ಇದರಲ್ಲಿ ನಾನು ನಿಮಗೆ ಮೇನ್ ಕ್ವಶನ್ ಕೇಳಬೇಕಾಗಿರೋದೇನು ಅಂದರೆ, ಈಗ ನೀವು ಆದಷ್ಟು ಇಂಟೀರಿಯರ್ಸು ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ, ಮತ್ತು ಕೆಲವೊಂದು ರೀಟೇನು ಮಾಡ್ಕೊಂಡ್ರಿ. ಆ ರೀಟೇನಿಂಗು ಮತ್ತು ನಿಮಗೆ ನ್ಯೂ ಸೆಲೆಕ್ಷನ್ಸು, ಈ ಪ್ರೋಸೆಸ್ಸಲ್ಲಿ ನಿಮಗೆ ಗೊಂದಲ ಯಾವ ಥರ ಇತ್ತು, ಅಥವಾ ಯಾವ್ದನ್ನ ರೀಟೇನ್ ಮಾಡ್ಕೋಬೇಕು ಅಂತ ಯಾವ ಥರ ಇತ್ತು, ಯಾವ ಥರ ಡಿಸೈಡ್ ಮಾಡಿದ್ರಿ? ನಮ್ದು ಈ ಮನೆ ಬಂದ್ಬಿಟ್ಟು 60 ವರ್ಷದ ಹಳೇದು. ಸೊ ಇಲ್ಲೇನಾಗಿತ್ತು, ಹಳೆ ಕಾಲದಲ್ಲಿ ಹಾಕಿದ ವುಡ್ಡೆಲ್ಲ ಟೀಕ್ ವುಡ್ ಇತ್ತು. ಸೊ ಹಾಗಾಗಿ ಆ ಕ್ವಾಲಿಟಿ ವುಡ್ ಈಗ ಸಿಗಲ್ಲ. ಹಾಗಾಗಿ ಕೆಲವೊಂದು ದೇವ್ರ ಮನೆ ಮತ್ತು ಮೇಯ್ನ್ ಡೋರು ಕೆಳಗಡೆ ಇರೋ ಒಂದಿಷ್ಟು ಡೋರ್ಸ್ ಎಲ್ಲ ನಾವು ಟೀಕ್ ವುಡ್ ಇರೋದ್ರಿಂದ ಅದನ್ನೇ ರಿಟೈನ್ ಮಾಡಿದ್ವಿ. ಇನ್ನು ಮಿಕ್ಕಿದೀಗ ಲೇಟೆಸ್ಟ್ ನಾವು ವಾರ್ಡ್ರೋಬ್ಸ್ ಆಗಲಿ, 2 ರೂಮ್ಸಲ್ಲಿ ಮಾಡಿರೋದು, ಅಥವಾ ಕಿಚನ್ ಕ್ಯಾಬಿನೆಟ್ಸ್ ಆಗಲಿ, ಅಥವಾ ಇದೆಲ್ಲ ಮಾಡರ್ನ್ ಸ್ಟೈಲ್ ಪ್ರಕಾರ ಮಾಡಿದ್ದೀವಿ. ಸೊ ಒಂಥರ ಎರಡನ್ನೂ ಬ್ಲೆಂಡ್ ಮಾಡಿ, ಟ್ರೆಡಿಷ್ನಲ್ ಆ್ಯಂಡ್ ಇದು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಳ್ಳೆ ಲ್ಯಾಮಿನೇಟ್ ಸಿಕ್ಕಿದ್ರಿಂದ ಆ ಟೀಕ್ ವುಡ್ಗೂ ಇದಕ್ಕೂ ಚೆನ್ನಾಗಿ ಮ್ಯಾಚ್ ಆಯಿತು. ಸೊ ದಟ್ ಬ್ಲೆಂಡ್ ಇಸ್ ದೇರ್. ಸೊ ಎಸೆನ್ಷಿಯಲಿ ನಾವು ಉಳಿಸ್ಕೊಂಡಿದ್ದು ಓನ್ಲಿ ಬಿಕಾಸ್ ಆಫ್ ದ ಗುಡ್ ಕ್ವಾಲಿಟಿ ಆಫ್ ವುಡ್ ಅದು ಸಿಕ್ಕಿದ್ದು. ಆ ಟೀಕಿಗೆ ಸಿಗದೆ ಸಿಗ್ಬೋದೇನೋ, ಬಟ್ ನನಗಷ್ಟು ಐಡಿಯಾ ಇಲ್ಲ. ಬಟ್ ಈಗ ನಾವು ಹಾಕಿರೋ ವುಡ್ ಆಗಲಿ, ಲ್ಯಾಮಿನೇಟ್ ಆಗಲಿ ತುಂಬ ಚೆನ್ನಾಗಿದೆ. ಸೊ ಐ ಹ್ಯಾವ್ ಗಾಟ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಬೋತ್ ದ ಹೌಸ್ ನಾವು ಲುಕ್ಸ್ ಲೈಕ್ ಅ ಟ್ರೆಡಿಷ್ನಲ್ ಹೌಸ್ ವಿತ್ ದ ಮಾಡರ್ನ್ ಟಚ್. ಖಂಡಿತ ಸರ್. ಈಗ ನೀವು ಹೇಳ್ದಂಗೆ, ಈಗ ಡಾಕ್ಟರ್ ವಿಕ್ರಮ್ ಅವರು ಮಲ್ಲೇಶ್ವರಮಲ್ಲಿದ್ದಾರೆ. ಅವ್ರದ್ದು ಪ್ರಾಜೆಕ್ಟ್ ಬಂದು 60 years ಓಲ್ಡ್ ಮನೆ ಇರೋದು. ಅದನ್ನು ಅವರು ರಿಟೈನ್ ಮಾಡ್ಕೊಂಡು ಈಗ ಅವ್ರು ಈಸಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿಬಿಡ್ಬೋದಿತ್ತು. ಆದರೆ ಅವ್ರು ಹೇಳಿದ್ದೇನೆಂದರೆ, ಇದನ್ನು ನಮ್ಗೆ ಹಳೆ ಪರಂಪರೆಯಿಂದ ಬಂದಿರೋದು ಮನೆ ಅಂತ ಇರೋದ್ರಿಂದ ಅದನ್ನು ಆದಷ್ಟು ರಿಟೈನ್ ಮಾಡ್ಕೊಳ್ಳೋಣ, ಆದರೆ ನಾವು ಮಾಡರ್ನ್ ಟಚ್ ಕೊಡಲೇಬೇಕಾಗುತ್ತೆ. ಅದಕ್ಕೆ ಅದೆಷ್ಟು ನಾವು ಮಾಡೋಕ್ಕಾಗುತ್ತೋ ಅಂತ ಹೇಳ್ಬಿಟ್ಟು ಆದಷ್ಟು ರಿಟೈನ್ ಮಾಡಿಕೊಂಡು ಅವರು ಮಾಡರ್ನ್ ಟಚ್ಚು ಕೊಟ್ಟಿದ್ದಾರೆ, ಜೊತೆಲಿ ಅವರು ಓಲ್ಡ್ ಟ್ರೆಡಿಷನ್ನು ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ನಿಮಗೆ ಅಪರೂಪ ಸಿಗೋದು. ಯಾಕಂದರೆ ತುಂಬ ಜನ ಈಸಿಯಾಗಿ ಕನ್ಸ್ಟ್ರಕ್ಟ್ ಮಾಡಿಸ್ಬಿಡ್ತಾರೆ. ಆ ಒಂದು ವಿಚಾರದಲ್ಲಿ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಆದಷ್ಟು ಬೇರೆ ಕ್ಲೈಂಟ್ಸಿಗೆ ನಾನು ನೋಡ್ದಂಗೆ ತುಂಬ ಟೈಮು ಸೈಟಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಅವ್ರ ವ್ಯೂಸ್ ಇರ್ಬೋದು, ಅವ್ರ ಥಾಟ್ಸ್ ಇರ್ಬೋದು, ಪ್ರತಿಯೊಂದು ಶೇರ್ ಮಾಡಿಕೊಂಡು ಅವ್ರ ಡೌಟ್ಸ್ ಇರ್ಬೋದು, ಮತ್ತು ಪ್ರತಿಯೊಂದು ಮೆಟೀರಿಯಲ್ ಸೆಲೆಕ್ಷನ್ಸೇ ಇರ್ಬೋದು, ಅವ್ರು ಎಷ್ಟು ಡೀಪಾಗಿ ಮಾಡಿದ್ದಾರೆ ಅಂದರೆ, ಈವನ್ ನಾವು ಸಿವಿಲ್ ಇಂಜಿನಿಯರ್ಸೇ ಆದ್ರೂ ಅಷ್ಟು ಡೀಪಾಗಿ ಸೆಲೆಕ್ಟ್ ಮಾಡೋದಿಲ್ಲ. ಸೊ ಆ ವಿಚಾರದಲ್ಲಿ ನೋಡಿದ್ರೆ ವಿ ಹ್ಯಾವ್ ಟು ಟೆಲ್ ಡಾಕ್ಟರ್ ವಿಕ್ರಮ್ ವೆರಿ ಥ್ಯಾಂಕ್ಫುಲ್. ಯಾಕಂದರೆ ಅಷ್ಟು ಡೀಪಾಗಿ ಚೆಕ್ ಮಾಡಿ, ಅಷ್ಟೊಂದು ಡೀಪಾಗಿ ಅವ್ರ ಥಾಟ್ಸ್ ಮಾಡಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿಸ್ಕೊಂಡಿದ್ದಾರೆ. ಸೊ ಇನ್ನೂ ಕಂಪ್ಲೀಟ್ ಆದಮೇಲೆ ನಾವು ನಿಮಗೆ ಕಂಪ್ಲೀಟ್ ಒಂದು ವೀಡಿಯೋ ತೋರಿಸ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು.